ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂಥರ ಡಿಫ್ರೆಂಟ್ ವಿಡಿಯೋ ಆಗಿರುತ್ತೆ. ಲೈಕ್ ನಮ್ಮ ನಾಲೆಜ್ ನ ಟೆಸ್ಟ್ ಮಾಡ್ತಿದೀವಿ. ಇದು ರಿಲೇಟೆಡ್ ಏನಂದ್ರೆ ಕ್ವಿಜ್ ಯಾವ್ದು ರಿಲೇಟೆಡ್ ಅಂದ್ರೆ 2022 ಮೆಗಾ ಆಕ್ಷನ್ ಬಗ್ಗೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೆಗಾ ಆಕ್ಷನ್ ಬರ್ತಾ ಇದೆ 2025 IPL ಈ ಸಲ. ಆಫ್ಟರ್ 3 ಇಯರ್ಸ್ ಮೆಗಾ ಆಕ್ಷನ್ ಬರ್ತಾ ಇದೆ. ಸೊ ಹಿಂದಿನ ಮೆಗಾ ಆಕ್ಷನ್ ಏನೆಲ್ಲ ಆಯ್ತು, ಯಾರೆಲ್ಲ ಒಳ್ಳೆ ಪ್ರೈಸಿಗೆ ಹೋದ್ರು, ಯಾವ್ಯಾವ ಟೀಮ್ ಯಾರನ್ನೆಲ್ಲ ಬೈ ಮಾಡಿರೋ ಅಂತ ಒಂದು ಸಣ್ಣ ನಾಲೆಡ್ಜ್ ನ ಟೆಸ್ಟ್ ಮಾಡೋಣ, ಹಾಗೂ ಮೆಮೊರೀಸ್ ಒಂದು ರಿಫ್ರೆಶ್ ಮಾಡೋಣ. ಬನ್ನಿ, ನಾವೀಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ ChatGPT ಪ್ಲಾಟ್ಫಾರ್ಮ್ ಹೋಗ್ತಾ ಇದೀವಿ. ಸೊ ಆಬ್ವಿಯಸ್ಲಿ ಅವರೇ ನಮ್ಗೆ ಕ್ವಶನ್ ಕೇಳ್ತಾರೆ, ಸೊ ನಾವು ಅದಕ್ಕೆ ಆನ್ಸರ್ ಕೊಡ್ತಾ ಇದೀವಿ. ಸೊ ಓಕೆನಾ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೂಲ್ಸ್ ಅಂದ್ರೆ 5 ಕ್ವಶನ್ಸ್ ಈಚ್. ಕರೆಕ್ಟ್ ಆನ್ಸರಿಗೆ 5 ಪಾಯಿಂಟ್ಸ್. ಲೈಕ್ 5 ಪಾಯಿಂಟ್ಸ್. ಯಾರಿಗೆ ಕ್ವಶನ್ ಬಂದಿರುತ್ತೆ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ 5 ಪಾಯಿಂಟ್ಸ್. ಲೈಕ್ ಒಂದ್ ಕ್ವಶನ್ ಗೆ 3 ಜನರಿಗೆ ಕೂಡ ಅವಕಾಶ ಇದೆ ಆನ್ಸರ್ ಮಾಡೋಕೆ. ಬಟ್ ಮೇನ್ ಪರ್ಸನ್ ಯಾರಿಗೆ, ಈಗ ನನ್ಗೆ ಬಂದಿದ್ರೆ ನಾನು ಆನ್ಸರ್ ಕೊಟ್ರೆ 5 ಪಾಯಿಂಟ್ ಸಿಗುತ್ತೆ. ನಿಮ್ಮಿಬ್ರಿಗೆ ಏನ್ ಸಿಗಲ್ಲ. ಈಗ ನನ್ ಕ್ವಶನ್ ತಪ್ಪಾಗಿದ್ರೆ ನಿಮ್ಮಿಬ್ರಲ್ಲಿ ಯಾರ್ದಾದ್ರು ಕರೆಕ್ಟ್ ಆಗಿದ್ರೆ 3 ಪಾಯಿಂಟ್ ಸಿಗುತ್ತೆ. So, ಆ ತರ ಸಿಂಪಲ್ ಆಗಿ ಇರುತ್ತೆ. ಅಂಡ್ ಯಾರ್ ಫಸ್ಟ್ ಆರ್ಡರ್ ಹೇಗಿರುತ್ತೆ ಅಂತ ನಾವು ಇದು ಮಾಡ್ತಾ ಇದೀವಿ. ರ್ಯಾಪಿಡ್ ಫೈರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ರ್ಯಾಪಿಡ್ ಫೈರ್ ಅಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ ಇರುತ್ತೆ ಆ ಆರ್ಡರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದೀವಿ. ಅಷ್ಟೇ, ಸ್ಟಾರ್ಟ್ ಮಾಡೋಣ. ಓಕೆ. ಎಸ್. ಸೊ ಪ್ರಾಂಪ್ಟ್ ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. 3 ಜನಕ್ಕೆ ಕೂಡ ಕ್ವಶನ್ ಬರೋ ಹಾಗೆ. ಸೊ ಲೆಟ್ ಸಿ. ಓಕೆ, ರ್ಯಾಪಿಡ್ ರೌಂಡ್ ಫೈರ್ ಕ್ವಶನ್ ಬರ್ತಾ ಇದೆ ಫಸ್ಟ್. ಓಕೆ, ಈ ರೀತಿ ಬರ್ತಾ ಇದೆ. Answer to the assigned questions in the prompt. Okay. ಓಕೆ, ಈ ತರ ಇರ್ಲಿ. ಓಕೆ, ಕ್ವಶನ್ ನಂಬರ್ 1 ಹರ್ಷವರ್ಧನ್ ಅವರಿಗೆ. ಐ ಇನ್ ದ ಮೆಗಾ ಆಕ್ಷನ್ 2022 ವಿಚ್ ಪ್ಲೇಯರ್ ಫೆಚ್ ದ ಹೈಯೆಸ್ಟ್ ಬಿಡ್ ಅಂಡ್ ಹೌ ಮಚ್ ವಾಸ್ ಇಟ್? ಸರಿ, 2022 ಆಪ್ಷನ್ ಅಲ್ಲ. ಹಾ, ಹೌದೌದು. ಕ್ವಶನ್ ಒನ್ ಅಂತ ಬರಿ, ಕ್ವಶನ್ ಒನ್ ಅಂತ ಮೆನ್ಷನ್ ಮಾಡು. ಇದು ಪ್ರಾಂಪ್ಟ್ ಅದ ಹಾ. ಲಾಸ್ಟ್ ಗೆ ಎಂಟರ್ ಕೊಡು ಎಲ್ಲರದಾದ್ಮೇಲೆ. ನೆನ್ಪಿದ್ಯಾ? ಇವರು ಬೆನ್ ಸ್ಟೋಕ್ಸ್. ಬೆನ್ ಸ್ಟಾಕ್ಸ್ ಅವರು ರಿಜಿಸ್ಟರ್ ಆಗ್ಲಿಲ್ಲ ಮೋಸ್ಟ್ಲಿ ಆ ಸೀಸನ್ ಅಲ್ಲಿ. 2022. ಜಸ್ಟ್ ಒಂದು ಗೆಸ್ ಮಾಡು. ನಾವು ಗೆಸ್ ಮಾಡು ನೋಡ. I'll go with Ben Stokes. I don't have much to regarding it. ಓಕೆ, ಬೆನ್ ಸ್ಟೋಕ್ಸ್. ಒಂದು ಪ್ರೈಸ್ ಎಷ್ಟು ಇರ್ಬೋದು? 16.25. 16.25. ಓಕೆ, ಸಾರಿ, 16.25 CR. ಓಕೆ, ಈಗ ಏನು ಎಂಟ್ರ್ ಕೊಡೋಣ ಅಥವಾ ನಮ್ದು ಎಂಟ್ರಲ್ಲ ಎಲ್ಲ ಎಂಟ್ರಲ್ಲ ಆದ್ಮೇಲೆ ಲಾಸ್ಟ್ಗೆ. ಎಂಟ್ರ್? ಲಾಸ್ಟ್ಗೆ ಎಲ್ಲರದು ಈ 6 ಕ್ವಶನ್ಸ್ ಆದ್ಮೇಲೆ ಲಾಸ್ಟ್ಗೆ ಎಂಟ್ರಿ ಕೊಡು. ಈಗ ನನ್ನ ಆಪ್ಷನ್ ಹೇಳ್ತೇನೆ. ಸಪೋಸ್ ನಿನ್ ಕ್ವಶನ್ ನಿನ್ ಕ್ವಶನ್ ನನ್ ಇಲ್ಲಿ ನೋಡು, ಕ್ವಶನ್ ಕ್ವಶನ್ 3. ಅದಲ್ಲ. ಈಗ ಸಪೋಸ್ ಅವ್ನು ರಾಂಗ್ ಆದ್ರೆ ನಮ್ಗೆ ಪಾಯಿಂಟ್ ಸಿಗ್ತದಲ್ಲ, 3 ಪಾಯಿಂಟ್. ಅದು ಇದಲ್ವಾ, ಮೇನ್ ಕ್ವಿಜ್ ಅಲ್ವಾ, ಮೇನ್ ಇದೆಲ್ಲ ಕ್ವಿಸ್ ಅಲ್ಲ. ಸಿಗ್ತದ? ಓಕೆ ಓಕೆ ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಲಾಸ್ಟ್ಗೆ ಯಾರು? ಲಾಸ್ಟ್ಗೆ ಹರ್ಷಂದ, ಎಂಟ್ರಿ ಕೊಡು. ನಂದ, ನಿಂದ? ನಿಂದು ಅಲ್ಲಿ ಹೇಗೆ ಉಂಟು ಹಾಗೆ. ಓಕೆ, ಎಂಟ್ರಿ ಹೇಗ್ ಮಾಡೋದು ಇದು? ಶಿಫ್ಟ್ ಕಂಟ್ರೋಲ್ ಮತ್ತೆ ಅಂಡ್ ಶಿಫ್ಟ್ ಎಂಟ್ರಿ. ಶಿಫ್ಟ್ ಎಂಟ್ರಿ ಹೋಗ್ತಿ, ಇಲ್ಲಾರೆ ಅದು ಇದಾಗ್ತದೆ. ಓಕೆ, ಓಕೆ. ನನ್ ಕ್ವಶನ್ ಹೌ ಮೆನಿ ಪ್ಲೇಯರ್ಸ್ ವೇರ್ ರಿಟೈನ್ಡ್ ಬೈ ಆಲ್ ಟೀಮ್ಸ್. ಇದು ಯಾರಿಗ್ ಗೊತ್ತಿದೆ? ಇದು ಯಾರಿಗ್ ಇದು ಎಷ್ಟು ಒಂದು ಅಂದಾಜ್ ಹೇಳ್ಬೋದು, ಎಕ್ಸಾಕ್ಟ್ ಗೊತ್ತಿಲ್ಲ. Retained by all teams combined before mega auction. 10 ಟೀಮ್ಸ್ ಇತ್ತಲ್ಲ. ಲಕ್ನೋ ಮತ್ತೆ ಗುಜರಾತ್ ಕೂಡ ರಿಟರ್ನ್ ಮಾಡಿದ್ರಲ್ಲ ಫಸ್ಟ್ ಗೆ. ಎಲ್ಲ ರಿಟರ್ನ್ ಮಾಡಿದ್ದು.
ಗೊತ್ತಿಲ್ಲ. ಒಂದು 30 ಹಾಕೋಣ. ಓಕೆ, ನಾಟ್ ತಪ್ಪಿದೆ ಗೊತ್ತು. ನಿಂದೇಳಿ ಈಗ. ಓಕೆ, ಅದು ಫಸ್ಟ್ ಎರಡು ಕ್ವಶನ್ಸ್ ಅನ್ನು ನಾವಿದ್ರು ಇದು ಎಂತ ಗೆಸ್ ಮಾಡ. ಸೊ ಫಸ್ಟ್ ಕ್ವಶನ್ ಗೆ ನನ್ನ ಗೆಸ್ ಏನಂದ್ರೆ ಇಶಾನ್ ಕಿಶಾನ್ 14.5 CR. ನಿಂದೆ ಹೇಳು ಶ್ರೇಯಸ್. ಆಯ್ತಾಯ್ತು, ಜಸ್ಟ್ ಹೆಸರಾಗ್ತಿರೋದು. ಹಾ, ಅಲ್ಲ, ಜಸ್ಟ್ ಗೆಸ್ ಮಾಡಿ ಹೇಳ್ತು ಫಸ್ಟ್ ಕ್ವಶನ್ ನಂಬರ್ 1. ಇಶಾನ್ ಕಿಶಾನ್, ಬಟ್ ಪ್ರೈಸ್ ಗೊತ್ತಿಲ್ಲ. 16 ಸಮ್ 14. ಎಷ್ಟು? 14ನಾ? ಅಲ್ಲ, ನನ್ನ ಗೆಸ್. ನಾನು ನಿನ್ನದು 16 ಹೇಳ್ತೀನಿ. 16 ಹೇಳ್ತೀನಿ. ಓಕೆ, ಸೆಕೆಂಡ್ ಕ್ವಶನ್ ಅಲ್ಲಿ ನನ್ನ ಗೆಸ್ ಎಂತ ಅಂದ್ರೆ ಒಂದು 37. ಯಾಕಂದ್ರೆ ಫೋರ್ ರಿಟೆನ್ಷನ್ ಇತ್ತು ಮೋಸ್ಟ್ಲಿ. ಓಕೆ, ಈಗ ನನ್ನ ಕ್ವಶನ್ ಹೋಗ. ಹರ್ಷವರ್ಧನ್, ನಿಂದೇನಿಲ್ಲ ಗೆಸ್? ಸೆಕೆಂಡ್ ಇಶಾನ್ ಕಿಶನ್ ಇಶಾನ್ ಕಿಶನ್ ಹೇಳ್ತಿ ಅಲ್ವಾ? ಐ ಥಿಂಕ್ ಇಟ್ಸ್ 15 crores ಅನ್ಸುತ್ತೆ. ಅಂಡ್ ಶ್ರೇಯಸ್ ಕ್ವಶನ್ ಐ ಥಿಂಕ್ ಇಟ್ಸ್ 2022. ಐ ಥಿಂಕ್ ಇಟ್ಸ್ 32. ಓಕೆ, ಈಗ ಓಕೆ, ನನ್ನ ಕ್ವಶನ್ ಹೋಗುವಾಗ which team spent the highest amount during IPL Mega Auction 22 and how much did they spend? ಇದು ಇದು ಅಂತ ಕ್ವಶನ್ ನಂಗೆ. ಲಕ್ನೋ ಸೂಪರ್ ಜೆಂಟ್ಸ್ ಮೋಸ್ಟ್ಲಿ. ಲಕ್ನೋ ಸೂಪರ್ ಜೆಂಟ್ಸ್. ನಂಗೆ ಜ್ಞಾಪ ಇದೆ, ಲಾಸ್ಟ್ ಏನೋ 4-5 crores ಅಮೌಂಟ್ ಇದ್ದಾಗ ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ರು. ಲಕ್ನೋ ಸೂಪರ್ ಜೆಂಟ್ಸ್ How much did they spend? ಆಲ್ಮೋಸ್ಟ್ ಇದ್ದೆ ಸ್ಪೆಂಡ್ ಎಷ್ಟಿತ್ತು? 85 crore ಬಜೆಟ್. ಅವಾಗ 85 90 ಎಷ್ಟು? 90 ಆದ್ರೆ ನಾನು 89.5. ಇಫ್ ಇಟ್ ಈಸ್ 90, 89.5. ಈಗ ಎಂತ ಎಂಟರ್ ಲಾಸ್ಟ್ಗೆ ಇನ್ನು 3 ಕ್ವಶನ್ ಉಂಟಲ್ಲ. ಓಕೆ ಶಿಫ್ಟ್ ಎಂಟರ್. ಓಕೆ, ನೆಕ್ಸ್ಟ್ ಫಾರ್ ಹರ್ಷವರ್ಧನ್. ಹೌ ಮೆನಿ ಓವರ್ಸೀಸ್ ಪ್ಲೇಯರ್ಸ್ were sold in Mega Auction 22? ಶ್ರೇಯಸ್, ಅಲ್ಲಿ ಸ್ವಲ್ಪ ಬಿಡಿಸಿ ಬರಿ ಆಯ್ತಾ. ಅಲ್ಲಿ 30 players ಮತ್ತೆ 89.5 CR ಸ್ಪೆಂಡ್. ಯಾಕಂದ್ರೆ ಕೆಲವೊಮ್ಮೆ ರಾಂಗ್ ಆನ್ಸರ್ಸ್ ಬರ್ಬೋದು, ಚಾನ್ಸ್ ಇದೆ. 30 ಪ್ಲೇಯರ್ಸ್. ಓಕೆ, ಒಂದು ಓವರ್ಸೀಸ್ ಪ್ಲೇಯರ್ಸ್ ಅರೌಂಡ್ 43. 43 ಹೇಗೆ ಆಗ್ತದೆ? ಒನ್ ಟೀಮ್ ಅಲ್ಲಿ 4 players ಆಡ್ತಾರೆ, 10 teams ಉಂಟು, ಅಲ್ಲಿ 40 ಆಯ್ತು, ಮತ್ತೆ ಎಕ್ಸ್ಟ್ರಾ ಪ್ಲೇಯರ್ಸ್. How many overseas players were sold in the mega auction ಅಂತ ಹೇಳಿದ್ರೆ ಒಂದು ಟೀಮಿಗೆ ಎಷ್ಟು ಲಿಮಿಟ್ ಉಂಟು? 8 ಅಲ್ಲ? ಹೌದು, ಒಂದು ಟೀಮಿಗೆ 8. ಓಕೆ, 8 ಅಂತ ಹೇಳಿದ್ರೆ 2022 ಅಲ್ಲಿ 8 teams ಇತ್ತು. 10 teams ಇತ್ತು. 80. ಅದರಲ್ಲೇ ಮೈನಸ್ ರಿಟೈನ್ಡ್ ಪ್ಲೇಯರ್ಸ್ ಮಾಡಿ, ಅದು ಕೌಂಟ್ ಆಗುದಿಲ್ಲ. ಓವರ್ಸೀಸ್ ಪ್ಲೇಯರ್ ಎಷ್ಟು ಜನ ಸೋಲ್ಡ್ ಆಗಿದ್ರು? ಹೌದು, ಸೋಲ್ಡ್ ಆದದ್ದು. ಈಗ ಚೆನ್ನೈ ಅವರದ್ದು ಮೋಯಿನ್ ಅಲಿ ಅವರನ್ನು ರಿಟೈನ್ ಮಾಡಿದ್ರು, ಅವ್ರು ಆಪ್ಷನ್ಗೆ ಹೋಗ್ಲಿಲ್ಲ, ಅವ್ರದ್ದು ಕೌಂಟ್ ಆಗುದಿಲ್ಲ. ಹಾಗೆ ಒಂದು ಫ್ರಾಂಚೈಸಿ ಅವರಿಗೆ 8 ಓವರ್ಸೀಸ್ ತಗೊಳ್ಳೇಬೇಕು. 8 ಸ್ಲಾಟ್ ಇದೆ, ಎಲ್ಲರೂ ತಗೊಳ್ತಾರೆ. ಸೊ ನನ್ನ ಪ್ರಕಾರ ಒಂದು ಟೀಮ್ 8 ಅಂತ ಹೇಳಿದ್ರೆ ಎಲ್ಲಾ ಟೀಮ್ 8 ತಗೊಂಡಿದ್ದಾರೆ ಓವರ್ಸೀಸ್ ಪ್ಲೇಯರ್ಸ್. ಸೊ ಐ ಆಮ್ ಟೆಲಿಂಗ್ 80. 80? ಹೌದೌದು, 80 ಓವರ್ಸೀಸ್. ನನ್ನ ಗೆಸ್ ಎಷ್ಟಂದ್ರೆ ಚೆನ್ನೈ ಅವರು 1 ಪ್ಲೇಯರ್ ಅನ್ನು ರಿಟರ್ನ್ ಮಾಡಿದ್ರು, ಹೈದರಾಬಾದ್ ಅವರು ಮಾಡಲಿಲ್ಲ, ಮತ್ತೆ RCB ಅವರು ಮ್ಯಾಕ್ಸ್ವೆಲ್ ಅವರು ಮಾಡಿದ್ರು 2, ಮತ್ತೆ ಮುಂಬೈ ಅವರು ಫಾರಿನರ್ಸ್ ಅನ್ನು ಮಾಡಲಿಲ್ಲ. ಮತ್ತೆ ಯಾವ್ದು ಟೀಮ್ ಇದೆ? ಗುಜರಾತ್ ಅವರು ರಾಶಿದ್ ಖಾನ್ 4, ರಾಜಸ್ಥಾನ್ ಅವರು ಯಾರನ್ನು ಮಾಡಲಿಲ್ಲ ಗೆಸ್, ಪಂಜಾಬ್ ಅವರು ಯಾರನ್ನು ಮಾಡಲಿಲ್ಲ, ಡೆಲ್ಲಿ ಯಾರನ್ನು ಮಾಡಲಿಲ್ಲ ಗೆಸ್, ಕೋಲ್ಕತ್ತಾ 2 players 6 ಆಯ್ತು, ಲಕ್ನೋ ಅವರು ಮಾರ್ಕಸ್ ಟಾಯ್ಸ್ 7 ಆಯ್ತು, ಮತ್ತೆ ಯಾವ ಟೀಮ್ ಆಗ್ತಿದೆ? ನನ್ನ ಪ್ರಕಾರ ಒಂದು 70 ಇಟ್ಕೊಳ್ತಾರೆ. ಮೈ ಗೆಸ್ ಇಸ್ 70. ಓಕೆ, ನೆಕ್ಸ್ಟ್ ಕ್ವಶನ್. somewhere around 70 to 75 ಇರ್ಬೋದು ನನ್ನ ಗೆಸ್. ಓಕೆ, ನೆಕ್ಸ್ಟ್ ನೋಡೋಣ. ಕ್ವಶನ್ 5.
ವಾಟ್ ವಾಸ್ ದ ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಸೋಲ್ಡ್ ಇನ್ ಮೆಗಾ ಆಕ್ಷನ್? ಇದು ಓವರ್ಸೀಸ್ ಸೇರಿಸಿ ಎಲ್ಲ ಒಂದು ನಂಬರ್ಸ್ ಕೇಳ್ತಾ ಇದಾರೆ ಇವರು. ಡಿಫಿಕಲ್ಟ್ ಇದೆ ಸ್ವಲ್ಪ, ಈಸಿ ಲೆವೆಲ್ ಮಾಡ್ಬೇಕಿತ್ತು. ಕ್ವಶನ್ ಎಷ್ಟಿರ್ಬೋದು? ಒಂದು ಗೆಸ್ ಮಾಡಿ ಮತ್ತೆ ನಮ್ಮ ಆನ್ಸರ್ ಕೊಡ್ತಾರೆ. ಇಲ್ಲಾಂದ್ರೆ ನಿನ್ ಟೂ benefit ಆಗ್ತದೆ. ಮೋಸ್ಟ್ಲಿ ಒಂದು 250 ಅಂತ ಒಂದು ಗೆಸ್. Okay, ನನ್ನ ಗೆಸ್ ಎಷ್ಟು ಅಂದ್ರೆ ಒಂದು 195 200. Okay, next question. ಹರ್ಷ ನಿಂದು. ನಂದು ಗೆಸ್ ಅರೌಂಡ್ 200 to 205 ಆ ರೇಂಜ್ ಇದೆ, ಆ ಒಳಗಡೆ ಅಷ್ಟು ಒಳಗಡೆ. Okay, next question. What was base price of Ishan Kishan in 22 auction? And what was his final bid amount? ಬರೆಯೋದು 2 crore. ಮತ್ತೆ ಫೈನಲ್ ಬಿಟ್ ನನ್ನ ಇದಕ್ಕೆ ಸ್ಟಿಕ್ ಆನ್ ಆಗ್ತದೆ. ನಂಗೆ ನಾ ಎಷ್ಟು ಹೇಳಿದ್ದು 14.5 CR ಬಿಟ್ಟಿಂಗ್ ಪ್ರೈಸ್. Question 6 ಎಷ್ಟು 2 crore base price ಬೇಸ್ ಅಂತ and 14.5 5 crore selling price. ಓಕೆ. ನೆಕ್ಸ್ಟ್ ಓಕೆ, ಮುಗೀತಾ? ಎರಡೇ ಕ್ವಶನ್ ಬಂತಾ? 3 ಬಂದಿಲ್ಲ. ಪರವಾಗಿಲ್ಲ, 2 ಕ್ವಶನ್ಸ್ ಟ್ರಿಕ್ ಇತ್ತು, 3 ಆದ್ರೆ ಹೇಗಿರ್ತಿತ್ತು. ಓಕೆ, ಗಿವ್ ಮಿ ರಿಸಲ್ಟ್ ಬೇಡ, ಹಿಂಗೆ ಡೈರೆಕ್ಟ್ ಹಾಕದ? ಅದೇ ಗಿವ್ ಮಿ ದ ರಿಸಲ್ಟ್ ಅಂತ ವಿತ್ ದ ಸ್ಕೋರ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ಕ್ವಶನ್ ಆನ್ಸರ್ ನೋಡೋ ಮುಂಚೆನೆ. ಮತ್ತೆ ಆ ಕ್ವಶನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಮೆನ್ಷನ್ ಪರವಾಗಿಲ್ಲ. ಓಕೆ ಓಕೆ ಓಕೆ. Who fetched the highest bid and how much? Ishan Kishan 15.25. ಯಾರ್ದು ಸಲ್ಲ ಮಧ್ಯ. ಬೆನ್ ಸ್ಟೋಕ್ಸ್ ಅಲ್ಲ. ಓಕೆ, ಇನ್ಕರೆಕ್ಟ್ ಪ್ಲೇಯರ್. ಸ್ಕೋರ್ 3 ಕೊಟ್ಟಿದ್ದಾರೆ ಔಟ್ ಆಫ್ 10. ಹೌ ಮೆನಿ ಓವರ್ಸೀಸ್ ಪ್ಲೇಯರ್ಸ್? ಓಕೆ, ಕ್ವಶನ್ ಹೌ ಮೆನಿ ಓವರ್ಸೀಸ್ ಪ್ಲೇಯರ್ಸ್ ವೇರ್ ಸೋಲ್ಡ್? ಇದು 67. ನಾನು ಎಷ್ಟು ಹೇಳಿದ್ದೆ? 80 ಹೇಳಿದ್ರು. ನಾನು ಎಷ್ಟು ಹೇಳಿದ್ದೆ? 70. ಓಕೆ, ನಾನು ಸ್ವಲ್ಪ ನಿಯರ್ ಇದ್ದೇನೆ, ಅಲ್ಲಿ ನಿಯರ್ ಇದ್ದೇನೆ 2 ಕಡೆ. ಸೊ ಆನ್ಸರ್ ಹತ್ರ ಇರೋದ್ರಿಂದ ಇವ್ರಿಗೆ 7 ಸಿಕ್ಕಿದೆ ಔಟ್ ಆಫ್ 10, 67. ಸೊ ಟೋಟಲ್ 10 ಔಟ್ ಆಫ್ 20 ಇವರ ಹರ್ಷವರ್ಧನ್ ಸ್ಕೋರ್. ನನ್ನ ಸ್ಕೋರ್ ಆಬ್ವಿಯಸ್ಲಿ ಏನು ಹೋಗಿ ಇರಲ್ಲ. 33 ಪ್ಲೇಯರ್ಸ್ ವೇರ್ ರಿಟೈನ್. ಓಕೆ, 30 ವೆರಿ ಕ್ಲೋಸ್ ಇದೆ. ನಾನು ಎಷ್ಟು ಹೇಳಿದ್ದೆ? 8 ಇದೆ. No. 204 players were sold. ಹತ್ರ ಇದೆ. 13. ಇದು ವಿನ್ ಒನ್ ಸೈಡೆಡ್ ವಿನ್ ಇದೆ. ಅಂದೆ ಈಗ ಒನ್ ಸೈಡ್. 86.55. ಲಕ್ನೋ ಸೂಪರ್ ಜೈಂಟ್ಸ್. ಟೀಮ್ ಇನ್ಕರೆಕ್ಟ್ ಇರೋದ್ರಿಂದ ಅರ್ಧ ಪಾಯಿಂಟ್ ಕೊಟ್ಟಿದ್ದಾರೆ, 5. ಇಶಾನ್ ಕಿಶನ್ ಆನ್ಸರ್ ಕರೆಕ್ಟ್ ಉಂಟು, ಬಟ್ ಬಿಡ್ ಕೂಡ ಹತ್ರ ಇತ್ತು, 8 ಸಿಕ್ಕಿದೆ. ಟೈ ಆಗಿದೆ ಅಲ್ಲ. ಬೆಟರ್ ಅಕ್ಯುರಸಿ. ಓಕೆ, ಇದರಲ್ಲಿ ವಿನ್ನರ್ ಗೊತ್ತಾಗ್ತದೆ ಶ್ರೇಯಸ್. ಅಲ್ಲಿ ಬೆಟರ್ ಅಕ್ಯುರಸಿ ಕೊಟ್ಟಿದ್ದಾರೆ. ಓಕೆ, ಇರ್ಲಿ. ಓಕೆ, ನೆಕ್ಸ್ಟ್ ನಾನು ಅದಕ್ಕೆ ಥ್ಯಾಂಕ್ ಯು. ಈಗ ಸ್ಟಾರ್ಟ್ ಮಾಡೋಣ ಅಲ್ಲ? ಸ್ಟಾರ್ಟ್ ಅಂತ ಸ್ಟಾರ್ಟ್. ಅದೇ ಕೊಡಲಿ ಕರೆಕ್ಟ್ ಆಗಿ ಪ್ರಾಂಪ್ಟ್ ಬರಿ, ಇಲ್ಲರೆ ಇದಾಗ್ತದೆ.